ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ವ್ಲಾಗ್. ಹೊಸ್ದಾಗಿ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ಈಸಿಯಾಗಿ ಟೊಮೊಟೊಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಇದು ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಚಪಾತಿಗೆ, ರೊಟ್ಟಿಗೆ, ಅನ್ನ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಚಟ್ನಿ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಒಂದು 4 ಟೊಮೊಟೊಕಾಯಿ, ಒಂದು 3 ಟೊಮೊಟೊ ಹಣ್ಣು ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ ಏನು ಹೆಚ್ಚಿಟ್ಕೊಂಡಿದ್ವೋ ಟೊಮೊಟೊ ಹಣ್ಣು, ಟೊಮೊಟೊಕಾಯಿ ಅದೆರಡನ್ನೂ ಉರಿಯೋಕೆ ಹಾಕ್ಕೋಬೇಕು. ಇದೇ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ತೀರಾ ದಪ್ಪ ಹೆಚ್ಚಿದ್ರೆ ಬೇಗ ಉರಿಯೋಕೆ ಬರಲ್ಲ. ಅದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೇಗ ಹುರ್ಕೊಂಡು ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ವಿ. ಸೊಪ್ಪಿನ ಸಾಂಬಾರು. ಇದಕ್ಕೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರ ತಿನ್ನೋರು ಜಾಸ್ತಿ ಖಾರ ಹಾಕ್ಕೋಬೋದು. ನಮಗೆ ಸ್ವಲ್ಪ ಖಾರ ಬೇಕಿತ್ತು, ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ಜಾಸ್ತಿನೇ ಹಾಕೊಂಡು ಹುರ್ಕೊಂಡಿದ್ವಿ. ನಂತರ ಈ ಕಡೆ ಸಾಂಬಾರು ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ, ಆ ಸೊಪ್ಪಿನ ಸಾಂಬಾರು ಅದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಯೋಕೆ ಇಡ್ತಾಯಿದ್ವಿ. ಸಾಂಬಾರೆಲ್ಲ ರೆಡಿ ಆಯಿತು. ಸಾಂಬಾರು ಈಗ ಕುದಿಯೋಕೆ ರೆಡಿ ಮಾಡ್ತಾಯಿದ್ವಿ. ನೋಡಿ, ಈ ಥರ ಹುರ್ಕೋಬೇಕು. ಇದು ಏನು ಹುರಿದಿರ್ತೀವೋ ಅದು ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೋಬೇಕು. ನಾವು ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಬೇಕು ಅಂದರೆ ಹುರಿದಿಟ್ಟಿರೋದು ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ ತಣ್ಣಗಾಗಿರಬೇಕು. ನಂತರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಯಾಕಂದರೆ ಹುಳಿ ಅಂಶ ಇರುತ್ತಲ್ಲ, ಟೊಮೊಟೊ ಕಾಯಿ ಎಣ್ಣೆ 2 ಹಾಕಿದ್ವಲ್ಲ, ಮಿಕ್ಸಿ ಮಾಡ್ಕೋಬೇಕು. ಈ ಥರ ಸ್ವಲ್ಪ ತರಿನೇ ಮಾಡಬೇಕು. ನಯಸ್ ಮಾಡಿದ್ರೆ ಟೇಸ್ಟ್ ಬರಲ್ಲ. ಈ ಥರ ಮಾಡ್ಕೋಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.